ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಬನ್ನಿ ನಮಗೆ ನಾಳೆ ಚಾರ್ಟ್ ಅನಾಲಿಸಿಸ್ ಯಾವ ತರ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮೂರು ಕೂಡ ಇವತ್ತು ನಮಗೆ 100+ ಪಾಯಿಂಟ್ಸ್ ಅಲ್ಲಿ ನಮಗೆ ಕ್ಲೋಸ್ ಮಾಡಿದ್ದಾರೆ ಇವತ್ತು ಬುಲ್ಲಿಶ್ ಮೋಡ್ ಅಲ್ಲಿ. ಅದೇ ತರ ನಮಗೆ ಮಿಡ್ ಕ್ಯಾಪ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಫೈನಾನ್ಸ್ ಮತ್ತೆ ಫಾರ್ಮಾ ಸೆಕ್ಟರ್ಸ್ ಎಲ್ಲ ಕೂಡ ನಮಗೆ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಎಕ್ಸೆಪ್ಟ್ ನಮಗೆ ಆಟೋ ಮೊಬೈಲ್ ಸೆಕ್ಟರ್ ಬಿಟ್ರೆ ಇನ್ನೆಲ್ಲ ಕೂಡ ನಮಗೆ ಬುಲ್ಲಿಶ್ ಅಲ್ಲೇ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಗೋಲ್ಡ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅವೆರಡೂ ಕೂಡ ನಮ್ಗೆ ಇವತ್ತು ಪಾಸಿಟಿವ್ ಅಲ್ಲೇ ನಮ್ಗೆ ಏನು ಓಪನಿಂಗ್ಸ್ ಅಲ್ಲಿ ಇದಾವೆ. ಸೊ ಹಾಗಾಗಿ ನಾವು ಇದನ್ನ ಬುಲ್ಲಿಶ್ ಗೆ ರ್ಯಾಲಿ ಆಗುತ್ತೆ ಅನ್ನೋದನ್ನ ಕನ್ಫರ್ಮೇಶನ್ ಮಾಡ್ಕೋಬಹುದು. ನಾನು ಬೆಳಗ್ಗೆ ಹೇಳ್ತಿದ್ದೆ, ನಮ್ಮ ಬೆಳಗ್ಗೆ ಎಪಿಸೋಡ್ ಅಲ್ಲಿ ಕೂಡ ನಾನು ಹೇಳಿದ್ದೀನಿ, ಫೆಡ್ ಮೀಟಿಂಗ್ಸ್ ಇರೋದ್ರಿಂದ ನಮ್ಗೆ ಮಾರ್ಕೆಟ್ ನ ರ್ಯಾಲಿ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಬೈ ಏನಿದ್ರು ಕೂಡ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ಸ್ ಹತ್ರ ಕ್ಯಾಂಡಲ್ ಕನ್ಫರ್ಮೇಶನ್ಸ್ ಬಂದಾದ್ಮೇಲೆ ನಾವು ಟ್ರೇಡ್ ನ ತಗೊಂಡು ಒಳ್ಳೆ ಉತ್ತಮವಾದ ಪ್ರಾಫಿಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೇಮ್ ಅದೇ ತರನೇ ಇವತ್ತು ನಿಫ್ಟಿ ಒಳ್ಳೆ ರ್ಯಾಲಿನ ಕೊಡ್ತು. ಆಫ್ಟರ್ ದಟ್ ಒಂದು ಸ್ವಲ್ಪ ಡೌನ್ ಸೈಡ್ ಗೆ ಬಂದು ಬೇರಿಶ್ ನ ಮಾಡಿ ಅಲ್ಲಿ ಪಾಸಿಟಿವ್ ಅಲ್ಲಿ 100 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ನಿಫ್ಟಿನ ಕ್ಲೋಸ್ ಮಾಡಿದ್ರು. ಬನ್ನಿ ಈಗ ನಾವು ಚಾರ್ಟ್ ಅನಾಲಿಸಿಸ್ ನ ನೋಡೋಣ. ಇಲ್ಲಿ ನೋಡಿ, ನಾನು ಈಗ ನಿಫ್ಟಿ ಅಲ್ಲಿ ಇದ್ದೀನಿ. ನಿಫ್ಟಿ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಸೊ ನಾವು ಪ್ರೀವಿಯಸ್ಲಿ ಅನ್ಕೊಂಡಿದ್ವಿ 25,000 ಏನಿದೆ, ಈ 25,000 ಹತ್ರ ನಮ್ಗೆ ತುಂಬಾ ಕ್ರೂಷಿಯಲ್ ಲೆವೆಲ್ ಇದೆ ಅಂತ ಅನ್ಕೊಂಡ್ವಿ. ನೋಡಿ, ಇಲ್ಲಿ 25,000 ಹತ್ರನೇ ನಮ್ಗೆ ಮಾರ್ಕೆಟ್ ಬೆಳಗ್ಗೆ ಗ್ಯಾಪ್ ಅಪ್ ಆಯ್ತು. ಸೊ ಈ ಗ್ಯಾಪ್ ಅಪ್ ಆದ್ಮೇಲೆ ನಮ್ಗೆ ಅಲ್ಲಿಂದ ಬ್ರೇಕ್ಔಟ್ ಆಗೋದಕ್ಕೆ 25,000 ಇಂದ ಮೇಲ್ಗಡೆಗೆ ಬ್ರೇಕ್ಔಟ್ ಆಗೋದಕ್ಕೆ ತುಂಬಾ ಹೊತ್ತು ಟ್ರೈ ಮಾಡ್ತು. ಬಟ್ ಟ್ರೈ ಮಾಡ್ಲಿ ಅಲ್ಲಿ ಮತ್ತೆ ಅದು ಒಂದು ಸ್ಮಾಲ್ ಒಂದು ರಿಜೆಕ್ಷನ್ ತಗೊಂಡು ಅಲ್ಲಿಂದ ನೀಟಾಗಿ ಡೌನ್ ಸೈಡ್ ಗೆ ಫಾಲ್ ಆಯ್ತು. ಅಲ್ಲಿಂದ 25,000 ಅಲ್ಲಿ ಯಾರು ಬೇರಿಷ್ಗೆ ಪ್ಲಾನ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಇವತ್ತು ಒಂದು ಉತ್ತಮವಾದಂತ ಪ್ರಾಫಿಟ್ ನ ಇವತ್ತು ಬುಕ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಅದೇ ತರ ನಾವು ನಾಳೆ ಕೂಡ ಗ್ಯಾಪ್ ಅಪ್ ಏನಾದ್ರು ಆದ್ರೆ, ಈ 25,000 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಆದ್ರೆ ಇಲ್ಲಿಂದ ನಾವು ರ್ಯಾಲಿನ ಮೇಲ್ಗಡೆ ಸೈಡ್ ಗೆ ನೋಡಬಹುದು. ಯಾಕೆ ಅಂತಂದ್ರೆ ಇನ್ನು ಫೆಡ್ ರಿಸಲ್ಟ್ಸ್ ಇನ್ನು ಅನೌನ್ಸ್ ಆಗಿಲ್ಲ. ಸೊ ಅನೌನ್ಸ್ ಆಗೋವರೆಗೂ ಕೂಡ ರ್ಯಾಲಿ ಕಂಟಿನ್ಯೂಷನ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು US ಮಾರ್ಕೆಟ್ಸ್ ಏನಾದ್ರು ಇವತ್ತು ವಾಲಟಿಲಿಟಿ ನೆಗೆಟಿವ್ ಸೈಡ್ ಏನಾದ್ರು ತೋರಿಸಿದ್ರೆ ನಮ್ಗೆ ಗ್ಯಾಪ್ ಡೌನ್ ಆಗುವಂತ ಸಾಧ್ಯತೆಗಳಿರ್ತವೆ. ಗ್ಯಾಪ್ ಡೌನ್ ಆದ್ರೂ ಕೂಡ ನನ್ನ ಪ್ರಕಾರ ಜಾಸ್ತಿ ಆಗಲ್ಲ. 24,800 ವರೆಗೂ ಬಂದು ಇಲ್ಲಿ ರಿಜೆಕ್ಷನ್ ತಗೊಂಡು ಮೇಲ್ಗಡೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇನ್ ಕೇಸ್ ಏನಾದ್ರೂ ಅದು ಕೂಡ ಬ್ರೇಕ್ ಆದ್ರೆ ನಾವು ಬೇರೆ ಸೈಡ್ ಗೆ ಪ್ಲಾನ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಗ್ಯಾಪ್ ಡೌನ್ ಆಗಿ ಇಲ್ಲಿಂದ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಿದ್ರೆ ಅಪ್ ಟು ಮತ್ತೆ 25,000 ವರೆಗೂ ಪ್ಲಾನ್ ಮಾಡಬಹುದು. ಅದು ಬಿಟ್ಮೇಲೆ ನೆಕ್ಸ್ಟ್ ನಮ್ಗೆ ಇರುವಂತ ರೆಸಿಸ್ಟೆನ್ಸ್ ಝೋನ್ ಅಂದ್ರೆ 25,200 ವರೆಗೂ ಕೂಡ ನಾವು ಹೋಲ್ಡ್ ಮಾಡಿ ಪ್ರಾಫಿಟ್ ನ ಬುಕ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಸೊ ಇನ್ನ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿಲಿ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ನಾವು ಮುಂಚೆ ಮಾರ್ಕ್ ಮಾಡಿದಂಗೆ 54,500 ಒಳ್ಳೆ ಕ್ರೂಷಿಯಲ್ ಝೋನ್ ಅನ್ಕೊಂಡ್ವಿ. ಬೆಳಗ್ಗೆ ನಮ್ಗೆ ಓಪನಿಂಗ್ ನಮ್ಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಸೀದಾ ನಮ್ಮ ಝೋನ್ ವರ್ಗೂ ಬಂತು. ಬಟ್ ಝೋನ್ ಇರೋದ್ರಿಂದ ಝೋನ್ ಬ್ರೇಕ್ಔಟ್ ಆಗುತ್ತಾ ಅಂತ ವೈಟ್ ಮಾಡಿದ್ವಿ. ನೆಕ್ಸ್ಟ್ ವಿತಿನ್ 20 ಮಿನಿಟ್ಸ್ ಅಲ್ಲಿ ಏನಾಯ್ತು ಅಂದ್ರೆ 20 to 1 hour, ಸೊ ಆಲ್ಮೋಸ್ಟ್ ಇದು 4 ಕ್ಯಾಂಡಲ್ಸ್ ಬಿದ್ದಿದೆ. ಅಂದ್ರೆ 15 ಮಿನಿಟ್ಸ್ 4 ಕ್ಯಾಂಡಲ್ಸ್. ಆಫ್ಟರ್ 1 hour ಆದ್ಮೇಲೆ ಇದು ಬ್ರೇಕ್ಔಟ್ ನ ತಗೊಂತು. ಸೊ ಇವಾಗ ನಾವು 5 ಮಿನಿಟ್ಸ್ ಅಲ್ಲಿ ಹೋಗೋಣ. 5 ಮಿನಿಟ್ಸ್ ಅಲ್ಲಿ ಬ್ರೇಕ್ಔಟ್ ಏನೋ ತುಂಬಾ ನೀಟಾಗಿ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ನೋಡಿ, ನಾನು 5 ಮಿನಿಟ್ಸ್ ಗೆ ಬಂದೆ. ಈಗ ಈ 5 ಮಿನಿಟ್ಸ್ ಅಲ್ಲಿ ನೋಡಿ ನಮ್ಮ ಬ್ರೇಕ್ಔಟ್ ಎಷ್ಟು ನೀಟಾಗಿ ಝೋನ್ ನ ಬ್ರೇಕ್ಔಟ್ ಆಯ್ತು. ಒಂದು ಬ್ರೇಕ್ಔಟ್ ಬಂದ ಕೂಡಲೇ ಒಳ್ಳೆ ಉತ್ತಮವಾದಂತ ಒಂದು ರ್ಯಾಲಿ ಆಯ್ತು ಬುಲ್ ಸೈಡ್ ಗೆ. ಒಳ್ಳೆ ರ್ಯಾಲಿ, ಯಾರ್ಯಾರು ಬುಕ್ ಮಾಡಿದ್ರೆ ಒಳ್ಳೆ ಪಾಸಿಟಿವ್ಸ್ ನ ಇವತ್ತು ಬುಕ್ ಮಾಡಿದ್ವಿ. ಸೊ ಅಲ್ಲಾದ್ಮೇಲೆ ಒಂದು ಸ್ವಲ್ಪ ಕರೆಕ್ಷನ್ ತಗೊಂತು. ತುಂಬಾ ಹೊತ್ತು ಮಾರ್ಕೆಟ್ ಈ ಝೋನ್ ಮೇಲ್ಗಡೆನೆ ಸಸ್ಟೈನ್ ಆಯ್ತು. ಆಫ್ಟರ್ ದಟ್ ಆದ್ಮೇಲೆ ಸೆಕೆಂಡ್ ಸೆಷನ್ ಅಲ್ಲಿ ನಮ್ಗೆ ಒಂದು ಸ್ಮಾಲ್ ಒಂದು ಕರೆಕ್ಷನ್ ನ ಕೊಟ್ಟು ಮಾರ್ಕೆಟ್ ಇಲ್ಲಿ ನಮ್ಗೆ ಕ್ಲೋಸ್ ಮಾಡ್ತು. ಸೊ ಇದರಿಂದ ನಮ್ಗೆ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ, ರ್ಯಾಲಿ ಇನ್ನು ಬುಲ್ ಸೈಡ್ ಗೆ ಕಂಟಿನ್ಯೂ ಆಗುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿದೆ ಈಗ. ಸೊ ಏನೇ ಆದ್ರೂ ಕೂಡ ನಮ್ಗೆ ಸೊ ನಾಳೆ ಆಗುವಂತ ಏನೇ ನ್ಯೂಸ್ ವೇರಿಯೇಷನ್ಸ್ ಏನೇನಿದೆ, ಈ ವೇರಿಯೇಷನ್ಸ್ ನ ನೋಡ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ಒಳ್ಳೆ ಉತ್ತಮವಾದಂತ ಲಾಭ ತಗೋಬಹುದು ಅಂತ ನಾನು ಹೇಳ್ತೀನಿ. ಇನ್ನು ನಾಳೆ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಆದ್ರೆ, ಇಲ್ಲಿ ನೋಡಿ, ನಾಳೆ ಏನಾದ್ರು ಗ್ಯಾಪ್ ಅಪ್ ಆದ್ರೆ ನಮ್ಗೆ ಪಾಯಿಂಟ್ಸ್ ಇಲ್ಲಿದೆ ನೋಡಿ. ಇಲ್ಲಿ ಪಾಯಿಂಟ್ ಏನಾದ್ರು ಗ್ಯಾಪ್ ಅಪ್ ಆಗಿ ಇಲ್ಲಿ ಏನಾದ್ರು ಓಪನ್ ಆದ್ರೆ ನಾವು ರ್ಯಾಲಿನ ಎಲ್ಲರಿಗೂ ನೋಡ್ಬೋದು. ಅಂದ್ರೆ 55,000 ವರೆಗೂ ನಾವು ರ್ಯಾಲಿನ ಬುಲ್ ಸೈಡ್ ಗೆ ರ್ಯಾಲಿನ ನೋಡ್ಬೋದು. ರಿಜೆಕ್ಷನ್ ಏನಾದ್ರು ಇಲ್ಲಿಂದ ರಿಜೆಕ್ಷನ್ ಆದ್ರೆ, ಇಲ್ಲಿಂದ ರಿಜೆಕ್ಷನ್ ನಮ್ಗೆ ಡೌನ್ ಫಾಲ್ ಮತ್ತೆ 54,500 ವರೆಗೂ ಕೂಡ ನಾವು ಡೌನ್ ಸೈಡ್ ಗೆ ನೋಡ್ಬೋದು. ಇನ್ನ ನೋಡಿ, ನಾವು ಡೌನ್ ಸೈಡ್ ಗೆ ನೋಡೋದಾದ್ರೆ, ನಾವು ಟ್ರೆಂಡ್ ಲೈನ್ ಎಸ್ಟರ್ಡೇ ನಾವು ಮಾರ್ಕ್ ಮಾಡಿದ್ವಿ, ಅದೇ ಟ್ರೆಂಡ್ ಲೈನ್ ನ ಈಗ ಡ್ರ್ಯಾಗ್ ಮಾಡೋಣ. ಈ ಡ್ರ್ಯಾಗ್ ಮಾಡಿದಾಗ ನೋಡಿ, ನಮ್ಮ ಟ್ರೆಂಡ್ ಲೈನ್ ಇಲ್ಲಿದೆ. ಒನ್ಸ್ ಏನಾದ್ರು ಅದು ಬ್ರೇಕ್ ಡೌನ್ ಏನಾದ್ರು ಡೌನ್ ಸೈಡ್ ಗೆ ಬಂದ್ರೆ, ನಮ್ಮ ಗ್ಯಾಪ್ ಡೌನ್ ಆಗಿ ಏನಾದ್ರು ಇದನ್ನ ಬ್ರೇಕ್ ಮಾಡಿದ್ರೆ, ಅಂದ್ರೆ ಈ ಸಪೋರ್ಟ್ ಝೋನು ಅಂಡ್
ನಮ್ಮ ಟ್ರೆಂಡ್ ಲೈನ್ ಎರಡೂ ಕೂಡ ಬ್ರೇಕ್ ಡೌನ್ ಏನಾದ್ರು ಆದ್ರೆ ನಾವು ಬೇರೆ ಸೈಡ್ ಗೆ ಪ್ಲಾನ್ ಮಾಡಬಹುದು. ಅವಾಗ ನಮಗೆ ಬೇರೆ ಸೈಡ್ ಅಲ್ಲಿ ಒಳ್ಳೆ ಉತ್ತಮವಾದಂತಹ ಪ್ರಾಫಿಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಏನೇ ಆದ್ರೂ ಕೂಡ ಝೋನ್ ಹತ್ರ ಕನ್ಫರ್ಮೇಶನ್ ಕ್ಯಾಂಡಲ್ ಬರೋವರೆಗೂ ನಾವು ವೈಟ್ ಮಾಡಬೇಕಾಗುತ್ತೆ. ಒನ್ಸ್ ಅದು ಕನ್ಫರ್ಮೇಶನ್ ಕೊಟ್ಟಾದ್ಮೇಲೆ ನಾವು ಇಂಡಿಕೇಟ್ ತಗೊಂಡು ಅಲ್ಲಿಂದ ಒಂದು ಸ್ಟಾಪ್ ಲಾಸ್ ತಗೊಂಡು ನಮ್ಮ ಟಾರ್ಗೆಟ್ ಕಡೆಗೆ ನಾವು ಮುನ್ನ ಇನ್ನ ನೋಡಿ ನಾವು ಸೆನ್ಸೆಕ್ಸ್ ನ ನೋಡೋದಾದ್ರೆ ಸೆನ್ಸೆಕ್ಸ್ ಕೂಡ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದೀವಿ. ಎಕ್ದಮ್ ಒಂದೇ ತರ ನಮಗೆ ಬ್ಯಾಂಕ್ ಇದು ಸೆನ್ಸೆಕ್ಸ್ ಕೂಡ ನಮಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಒನ್ಸ್ ಗ್ಯಾಪ್ ಅಪ್ ಆದ್ಮೇಲೆ ನೋಡಿ ನಮ್ಮ ಝೋನ್ ನ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದ್ಮೇಲೆ ಒಂದ್ ಸ್ವಲ್ಪ ರ್ಯಾಲಿ ಬುಲ್ ಸೈಡ್ ಗೆ ಕೊಟ್ಟು ಅಲ್ಲಿಂದ ಮತ್ತೆ ಸ್ಮಾಲ್ ಒಂದು ರಿಜೆಕ್ಷನ್ ನ ಪ್ಲಾನ್ ಮಾಡಿ ಅಲ್ಲಿಂದ ಝೋನ್ ಇಂದ ಇಲ್ಲೊಂದು ರೆಸಿಸ್ಟೆನ್ಸ್ ನ ಸ್ಮಾಲ್ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಅಲ್ಲಿಂದ ನಮಗೆ ಮತ್ತೆ ಝೋನ್ ಸೈಡ್ ಗೆ ಡೌನ್ ಸೈಡ್ ಗೆ ಅದು ಫಾಲ್ ಆಗ್ತಾ ಬಂದು ಅಗೇನ್ ನಮ್ ಟ್ರೆಂಡ್ ಲೈನ್ ವರ್ಗೂ ಬಂತು. ಅದು ಯಾರ್ಯಾರು ಈ ಝೋನ್ ಅಲ್ಲಿ ಬೇರೆ ಸೈಡ್ ಗೆ ಪ್ಲಾನ್ ಮಾಡಿದ್ರು ಅವರೆಲ್ಲ ಕೂಡ ಒಳ್ಳೆ ಉತ್ತಮವಾದಂತಹ ಪ್ರಾಫಿಟ್ ನ ಮಾಡಿರ್ಬೋದು. ಮತ್ತೆ ಬಂದಾದ್ಮೇಲೆ ನಮ್ಮ ಟ್ರೆಂಡ್ ಲೈನ್ ಏನ್ ಮಾರ್ಕಿಂಗ್ ಇದೆ ಆ ಟ್ರೆಂಡ್ ಲೈನ್ ನ ಬ್ರೇಕ್ ಆಗಲಿಲ್ಲ. ಅದು ಒನ್ಸ್ ಒಂದು ಕ್ಯಾಂಡಲ್ ನ ಕೊಟ್ಟು ಫೇಕ್ ಕ್ಯಾಂಡಲ್ ನ ಕೊಟ್ಟು ಮತ್ತೆ ಬುಲ್ ಸೈಡ್ ಗೆ ರ್ಯಾಲಿ ಮಾಡಿ ಅಗೇನ್ ನಮ್ ಝೋನ್ ಹತ್ರ ಬಂದು ಅದು ಅಲ್ಲೇ ಸಸ್ಟೈನ್ ಆಗಿ ಮಾರ್ಕೆಟ್ ನ ಕ್ಲೋಸ್ ಮಾಡ್ತು. ಸೊ ಇದರಿಂದಾನೇ ಗೊತ್ತಾಗುತ್ತೆ ನಾವೇನಂತ ಅಂದ್ರೆ ನಾವು ಏನ್ ಮಾರ್ಕಿಂಗ್ ಮಾಡ್ತೀವಿ ಆ ಮಾರ್ಕಿಂಗ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಹೆಲ್ಪ್ ಆಗೋದು ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ಎಷ್ಟು ರಿಜೆಕ್ಷನ್ಸ್ ತಗೊಳುತ್ತೆ, ಎಷ್ಟು ಕನ್ಫರ್ಮೇಶನ್ಸ್ ನ ಕೊಡುತ್ತೆ ನಮ್ಗೆ. ಒಂದ್ ಸಾರಿ ಬ್ರೇಕ್ಔಟ್ ಆದ್ರೆ ಬುಲ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಅದೇ ಬ್ರೇಕ್ಔಟ್ ಆದ್ರೆ ನಾವು ಬೇರೆ ಸೈಡ್ ಕೂಡ ಪ್ಲಾನ್ ಮಾಡಬಹುದು. ನಮ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ಲಿಲ್ಲ, ಟ್ರೆಂಡ್ ಲೈನ್ ಇಂದ ರಿಜೆಕ್ಷನ್ ಬಂತು, ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಅದೇ ತರ ನಮ್ಗೆ ಝೋನ್ ಬ್ರೇಕ್ಔಟ್ ಆಯ್ತು, ನಾವು ಡೌನ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಅದಕ್ಕೆ ನಾನು ಮಾರ್ಕಿಂಗ್ ಹೇಳೋದೇನಪ್ಪಾ ಅಂದ್ರೆ 5 ನಿಮಿಷದಲ್ಲಾಗ್ಲಿ 15 ಮಿನಿಟ್ಸ್ ಅಲ್ಲಾಗ್ಲಿ ಯಾವುದೇ ಆಗ್ಲಿ ಒಂದು ಸಪೋರ್ಟ್ ನ ರೆಸಿಸ್ಟೆನ್ಸ್ ನ ತುಂಬಾ ಸ್ಮಾಲ್ ಪಾಯಿಂಟ್ ಅಲ್ಲಿ ಕೂಡ ನಾವು ಮಾರ್ಕಿಂಗ್ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆ ಉತ್ತಮವಾದಂತಹ ಪ್ರಾಫಿಟ್ಸ್ ಸಿಗೋದಕ್ಕೆ ಸಾಧ್ಯ ಇರುತ್ತೆ. ಈಗ ನಾವು ನಾಳೆ ನೋಡೋದಾದ್ರೆ ನಾಳೆ ನೋಡಿ ನಮ್ಗೆ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಆದ್ರೆ ಗ್ಯಾಪ್ ಅಪ್ ಆದ್ರೆ 81,800 ಇಲ್ಲಾಂದ್ರೆ 81,750 ವರೆಗೂ ಕೂಡ ಮಾರ್ಕೆಟ್ ಬುಲ್ ಆಗುವಂತ ಸಾಧ್ಯತೆಗಳಿದಾವೆ. ಇಲ್ಲೇನಾದ್ರೂ ಬ್ರೇಕ್ಔಟ್ ಏನಾದ್ರು ಆದ್ರೆ ಇಲ್ಲಿಂದ ನಮ್ಗೆ ರ್ಯಾಲಿ ಕಂಟಿನ್ಯೂಷನ್ ಆಗುತ್ತೆ. ಅಪ್ ಟು ಎಲ್ಲರಿಗೂ ಕಂಟಿನ್ಯೂಷನ್ ಆಗುತ್ತೆ ಅಂದ್ರೆ 82,200 ವರೆಗೂ ಕೂಡ ನಮ್ಗೆ ಕಂಟಿನ್ಯೂಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇಫ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಅಂದ್ರೆ ಡೌನ್ ಸೈಡ್ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳ್ದಂಗೆ ನಮ್ಮ ಹತ್ರ ಒಂದು ಟ್ರೆಂಡ್ ಲೈನ್ ಇದೆ. ಟ್ರೆಂಡ್ ಲೈನ್ ಮತ್ತೆ ಅದ್ರ ಕನ್ಸರ್ನ್ ಇರುವಂತ ಒಂದು ಸಪೋರ್ಟ್ ಲೈನ್ ನಮಗೆ ಬ್ರೇಕ್ಔಟ್ ಬರಬೇಕು. ಅದು ಸಪೋರ್ಟ್ ಮೇಲ್ಗಡೆ ಇಲ್ಲಿ ಓಪನ್ ಆಗಿ ಇಲ್ಲಿ ಬಂದಾಗ ಇದು ಸಪೋರ್ಟ್ ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮಾರ್ಕೆಟ್ ಏನಾದ್ರು ಡೌನ್ ಸೈಡ್ ಗೆ ಬಂದ್ರೆ ಇದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಟ್ರೆಂಡ್ ಲೈನ್ ಈ ಸಪೋರ್ಟ್ ಲೈನ್ ಎರಡು ಬ್ರೇಕ್ಔಟ್ ಆದ್ರೆ ನಾವು ಬೇರೆ ಸೈಡ್ ಗೆ ನೀಟಾಗಿ ಪ್ಲಾನ್ ಮಾಡಬಹುದು. ಬೇರೆ ಸೈಡ್ ಏನಾದ್ರು ಪ್ಲಾನ್ ಮಾಡಿದ್ರೆ ನಾವು 80,800 ವರೆಗೂ ಕೂಡ ನಾವು ಬೇರೆ ಸೈಡ್ ನ ನೋಡಬಹುದು. ಇಲ್ಲಿ ಅದು ಬಂದ ಆಮೇಲೆ ಇಲ್ಲೊಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಇದು, ಇಲ್ಲಿಂದ ಮತ್ತೆ ಬುಲ್ ಸೈಡ್ ಗೆ ರಿವರ್ಸ್ ಆಗಿ ರ್ಯಾಲಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇದನ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ಉತ್ತಮವಾದಂತಹ ಪ್ರಾಫಿಟ್ ಅನ್ನು ತಗೋಬಹುದು ಅಂತ ಹೇಳ್ತಾ ಈ ಸೆಷನ್ ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ. ಎನಿವೇ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸೆಂಡ್ ಮಾಡಿ. ಎಲ್ಲರಿಗೂ ಯೂಸ್ ಆಗ್ಲಿ, ಎಲ್ಲರಿಗೂ ಒಳ್ಳೆ ಪ್ರಾಫಿಟ್ ಆಗ್ಲಿ.